ಏನಪ್ಪ ಇನ್ನು ಇಷ್ಟೊಂದು ಈ 3 ಟಿಕೆಟ್ ಇಟ್ಕೊಂಡಿದ್ದಾನೆ ಜೋಗಿ ಫಿಲಮ್ದು ಅಂತ ಎಷ್ಟು ಜನ ಪೊಲೀಸ್ ಬಂದ್ರು ಅವಾಯ್ಡ್ ಮಾಡಕ್ ಚಾನ್ಸೇ ಆಗಿಲ್ಲ. ಮೈಸೂರಿನ ಶಾಂತಲಾ ಥಿಯೇಟರ್ ನಲ್ಲಿ ಇತಿಹಾಸದಲ್ಲೇನೆ ಅದು ಆ ಥಿಯೇಟರ್ ನಲ್ಲಿ 4 ಶೋ ಮಾತ್ರ ನಡೀತಾ ಇದ್ದಿದ್ದು 5 ಶೋ ಮಾಡಿದ್ರು ಅಲ್ಲಿ. ನಮ್ಮ ಚುಂಚನಕಟ್ಟೆ ಜಾತ್ರೆಯಲ್ಲಿ ಜನ ನೋಡ್ತಿದ್ದೆ ನಾನು, ಅದಕ್ಕಿಂತ ಹೆಚ್ಚಾಗಿ ಜನ ನಿಂತಿದ್ರು. ಓಂ ನಂತರ ಜೋಗಿನಲ್ಲಿ ಅಣ್ಣ ಅವರು ಲಾಂಗ್ ಹಿಡಿತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಇದೇ ವರಮಹಾಲಕ್ಷ್ಮಿ ಹಬ್ಬ ನಮ್ ಸ್ನೇಹಿತರು ಒಬ್ರು ನಮ್ಗೆ ಟಿಕೆಟ್ ಕೊಟ್ಟಿದ್ರು. ಹಾಡುಗಳಂತೂ ಮನೆಯಲ್ಲೂ ಒಂದೊಂದು ಹಾಡು, ಯಾವ ಒಂದು ಆಟೋದಲ್ಲಿ ಹೋಗ್ಲಿ ಎಲ್ಲೋದ್ರು ಜೋಗಿ. ಗಣೇಶ್ ಅವರೇ, ಡೈರೆಕ್ಟ್ ವಿಚಾರಕ್ಕೆ ಬಂದ್ಬಿಡ್ತೀನಿ. ಜೋಗಿ ಸಿನಿಮಾ ರಿಲೀಸ್ ಆಗಿ ಆಗಸ್ಟ್ 19ಕ್ಕೆ 20 ವರ್ಷ ಆಗುತ್ತೆ. 2005 ಆಗಸ್ಟ್ 19ರಲ್ಲಿ ಆ ಸಿನಿಮಾ ರಿಲೀಸ್ ಆಗಿದ್ದು. ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ. ಆ ಸಿನಿಮಾ ಕ್ರೇಜ್ ಯಾವ ರೀತಿ ಇತ್ತು ಅಂದ್ರೆ ಕನ್ನಡ ಚಿತ್ರ ಪ್ರೇಮಿಗಳು ಅದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಶಿವಣ್ಣನವರ ಅಭಿಮಾನಿಗಳಂತೂ ಅವತ್ತಿನ ಘಟನೆಗಳು ಕಣ್ಣು ಮುಂದೆನೆ ಇರುತ್ತೆ. ಆ ಸಿನಿಮಾ ರಿಲೀಸ್ ಆದ ದಿನ ಆದಂತ ಕ್ರೇಜ್ ಮತ್ತು ಆ ಸಿನಿಮಾ ರಿಲೀಸ್ ಆಗೋ ಒಂದು ವಾರ ಮುಂಚೆಯಿಂದಾನೆ ಟಿಕೆಟ್ ತಗೋಬೇಕು ಅನ್ನೋ ಒಂದು ಆ ಉತ್ಸಾಹ ಇವತ್ತಿಗೂ ಅಭಿಮಾನಿಗಳು ಮರ್ತಿರೋದಿಲ್ಲ. ಅದಕ್ಕೆ ನಾನು ನಿಮ್ಗೆ ಮಾತಾಡಿಸ್ತಾ ಇದ್ದೀನಿ. ಅವತ್ತು ಸಿನಿಮಾ ರಿಲೀಸ್ ಆದ ದಿನ ನೀವು ಆ ಸಿನಿಮಾ ಎಲ್ಲಿ ನೋಡಿದ್ರಿ, ಯಾವ ರೀತಿ ಇತ್ತು ಕ್ರೇಜು, ನಿಮ್ಗೆ ಎಷ್ಟು ಖುಷಿಯಾಗಿತ್ತು ಶಿವಣ್ಣನವರ ಜೋಗಿ ಸಿನಿಮಾವನ್ನ ನೋಡಿ? ಸರ್ ನೋಡಿ, ಜೋಗಿ ಬರ್ತಾ ಇದೆ ಅಂತ ಅನ್ನೋದೇ ಒಂದು ಟ್ರೆಂಡ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಒಂದು 2 ತಿಂಗಳ ಹಿಂದೆನೆ ಆ ಕ್ಯಾಸೆಟ್ಸ್ ಅದೆಲ್ಲ ನಾವು ತಗೊಂಡು ಹಾಡುಗಳಂತೂ ಮನೆಯಲ್ಲೂ ಒಂದೊಂದು ಹಾಡು, ಯಾವ ಒಂದು ಆಟೋದಲ್ಲಿ ಹೋಗ್ಲಿ ಎಲ್ಲೋದ್ರು ಜೋಗಿ, ಅರೆ ಜೋಗಿ, ಬರೀ ಜೋಗಿ ಹಾಡುಗಳೇನೆ. ನಾವು ಶಿವಣ್ಣ ಅಂದ್ರೇನೆ ಒಂದು ಕ್ರೇಜು. ಅದರಲ್ಲೂ ಇದು ಬಂದು ರೌಡಿಸಮ್ ಫಿಲಮು ಅಂತ ಅನ್ನೋದು ಗೊತ್ತಾಗುತ್ತೆ. 1995ನೇ ಇಸ್ವಿ ಓಂ ಬಂದದ್ದು. ಓಂ ನಂತರ ಜೋಗಿನಲ್ಲಿ ಅಣ್ಣ ಅವರು ಲಾಂಗ್ ಹಿಡಿತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಆ ಒಂದು ಏನು ಕಣ್ ತುಂಬ್ಕೊಬೇಕು ಅನ್ನೋದೇ ಬಹಳ ಎಲ್ಲ ಅಭಿಮಾನಿಗಳ ಕಾತರದಿಂದ ಕಾಯ್ತಾ ಇದ್ವಿ. ಏನಾಯ್ತು, ಇದೊಂದು ಬಹಳ ಒಂದು ಪ್ರೇಮ್ ಅಂತ ಇವ್ರು ಏನೋ ಡೈರೆಕ್ಟ್ರು ಅವರು ಬಹಳ ಚೆನ್ನಾಗಿ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಅದೇ ಅವರು ಒಂದು ಸ್ಟೈಲ್ ಎಲ್ಲ ಒಂಥರ. ಜೊತೆಗೆ ಪ್ರೇಮ್ ಅವರ ಹಿಂದಿನ 2 ಸಿನಿಮಾಗಳು ಕರಿಯಾ ಮತ್ತೆ ಎಕ್ಸ್ಕ್ಯೂಸ್ ಮೀ ಅವ್ರದ್ದು ನಾವು ಸಕ್ಸಸ್ ಆಗಿತ್ತು. ಬಟ್ ಆದ್ರೆ ಇದು ನಮ್ ಶಿವಣ್ಣ, ನಾವು ಪ್ರೇಮ್ ಅನ್ನೋದು ಸೆಕೆಂಡ್ರಿ, ನಮ್ ಮೇನ್ ಶಿವಣ್ಣ ಅವರು ಒಂದು ಸ್ಟೈಲ್, ಆ ಒಂದು ಹೇರ್ ಸ್ಟೈಲು ಅವ್ರು ಇಟ್ಕೊಂಡು ಒಂದು ಆ ಲಾಂಗ್ ಇಟ್ಕೊಳ್ಳೋದು ಇದನ್ನೆಲ್ಲ, ಆಮೇಲೆ ಒಂದು ಸ್ಟಿಲ್ಸ್ ಎಲ್ಲ ಇತ್ತು ಕೂತ್ಕೊಂಡು ಹಿಂಗೆಲ್ಲ ಇದ್ ಮಾಡಿ, ಅಪ್ಪ ಖುಷಿ ಆಗ್ಬಿಡ್ತು. ಇದು ಯಾವಾಗ ನಾವು ನೋಡ್ತೀವಿ ಅನ್ನೋ ಕಾತುರದಿಂದ ಕಾಯ್ತಾ ಇದ್ವಿ. ಇದೇ ವರಮಹಾಲಕ್ಷ್ಮಿ ಹಬ್ಬ ನಮ್ ಸ್ನೇಹಿತರು ಒಬ್ರು ನಮ್ಗೆ ಟಿಕೆಟ್ ಕೊಟ್ಟಿದ್ರು. ಆ ಟೈಮಲ್ಲಿ ಫುಲ್ ಕ್ರೇಜ್. ನಾವು ಶಾಂತಲಾ ಥಿಯೇಟರ್, ಮೈಸೂರಿನ ಶಾಂತಲಾ ಥಿಯೇಟರ್ ನಲ್ಲಿ ಇತಿಹಾಸದಲ್ಲೇನೆ ಅದು ಆ ಥಿಯೇಟರ್ ನಲ್ಲಿ 4 ಶೋ ಮಾತ್ರ ನಡೀತಾ ಇದ್ದಿದ್ದು 5 ಶೋ ಮಾಡಿದ್ರು ಅಲ್ಲಿ. ಅದು ಬೆಳಿಗ್ಗೆ 7 ಗಂಟೆ ಶೋ. ನಾವು ರಾತ್ರಿಯಿಂದನೇ ಕ್ಯೂರಿಯಾಸಿಟಿ, ಏನ್ ಮಲಗೇ ಇಲ್ಲ ಸರಿಯಾಗಿ. ಹಂಗೆ ಅವಾಗೇನ್ ಮೊಬೈಲ್ ಅಷ್ಟೊಂದು ಎಲ್ಲ ಚಾಲ್ತಿಲಿ ಇರ್ಲಿಲ್ಲ. ಹಾಗೆ ಫ್ರೆಂಡ್ಸ್ ಗಳೆಲ್ಲ ಹೋಗಿ ಮಾತಾಡೋದು, ಕೂತ್ಕೊಳ್ಳೋದು ಗುಂಪಲ್ಲಿ. ಹೆಂಗಂತೆ ಬೆಳಿಗ್ಗೆ ಬಂದ್ಬಿಡಪ್ಪ ಹೋಗೋಣ ಜಲ್ದಿ, ಆಯ್ತು ಹೋಗೋದು. ನೋಡ್ತೀವಿ ಜನ ಸಾಗರ. ಏನು ಜಾತ್ರೆ, ನಮ್ಮ ಚುಂಚನಕಟ್ಟೆ ಜಾತ್ರೆಯಲ್ಲಿ ಜನ ನೋಡ್ತಿದ್ದೆ ನಾನು, ಅದಕ್ಕಿಂತ ಹೆಚ್ಚಾಗಿ ಜನ ನಿಂತಿದ್ರು. ಆ ಕಟೌಟು ಅಣ್ಣ ಅವ್ರದ್ದು, ಆ ಹಬ್ಬದ ವಾತಾವರಣ. ಇವತ್ತಿನ ದಿನ ಅದು ಎಲ್ಲ ನಶಿಸೇ ಹೋಗ್ತಾ ಇದೆ. ಈಗ ಆ ಒಂದು ಕ್ರೇಜ್ ನಿಜವಾಗ್ಲೂ ಫಿದಾ ಆಗ್ಬಿಟ್ವಿ. ಏನು ಫಸ್ಟ್ ಸ್ಟಾರ್ಟಿಂಗ್ ಸೀನು, ಶಂಭೋ ಶಂಕರ ಹರ ಹರ ಮಹದೇವ್ ಅಂತ ಅನ್ಕೊಂಡ್ ಬರ್ತಾರೆ ಜೋಳಿಗೆ ತುಂಬ್ಸಕ್ಕೆ ಅಂತ ಅಂದ್ಬಿಟ್ಟು ಅಣ್ಣ ಅವರು ಮತ್ತೆ ಅಮ್ಮ ಅವರು ಇಬ್ರು, ಪಾರ್ವತಮ್ಮ ಅವ್ರು ಇಬ್ರು ಬಂದು ಆ ಒಂದು ಜೋಳಿಗೆ ತುಂಬಿಸ್ಬಿಟ್ಟು ಶಿವಣ್ಣವ್ರು ಹೋಗಿ ಬಂದು ಹಿಂಗ್ ಮುತ್ ಕೊಡ್ತಾರೆ ಅಣ್ಣ ಅವರು ಶಿವಣ್ಣ ಅವ್ರಿಗೆ. ಆ ಒಂದು ಸೀನು ಏನು ಅಂದ್ರೆ ಒಂದು ಎಕ್ಸೈಟ್ಮೆಂಟ್, ಅದೊಂದು ಇದು. ಆಮೇಲೆ ಏನ್ ಕತೆ ತಕೊಂಡೋಗಿ. ಆಮೇಲೆ ನಿಮ್ಗೆ ಮೊದಲನೇ ದಿನ ಶಿವಣ್ಣ ಅವ್ರ ಎಂಟ್ರಿ ಸೀನ್ ಇದೆ ನೋಡಿ, ಆ ಸೀನಲ್ಲಿ ಯಾವ ರೀತಿ ಇತ್ತು ಒಳಗಡೆ ಥಿಯೇಟರ್ ಒಳಗಡೆ ಕ್ರೇಜು? ಅಯ್ಯೋ ಕ್ರೇಜು ಅಂತಿರೋದು. ಜನ ಯಾರು ಸೀಟ್ ಮೇಲೆ ಕೂತಿಲ್ಲ ಅವತ್ತು, ಎದ್ಬಿಟ್ರು. ಅಂತ ಶಾಂತಲಾ ಥಿಯೇಟರ್ ನಲ್ಲಿ ಒಬ್ರು ದೇವರಾಜ್ ಅಂತ ಮ್ಯಾನೇಜರ್, ಎಲ್ಲ ಆ ಥಿಯೇಟರ್ ನ ಮ್ಯಾನೇಜರು, ಅವರು ಒಂದ್ ಸ್ವಲ್ಪ ಮೀಸೆ ಬಿಟ್ಟಿದ್ರು. ಬಹಳ ಸ್ಟ್ರಿಕ್ಟು, ಯಾವುದೇ ತರಹದ ಒಂದು ಅಲ್ಲಿ
ಬ್ಲಾಕ್ ಟಿಕೆಟ್ ಆಗ್ಲಿ ಎಲ್ಲ ಶಿಸ್ತು ಕ್ರಮಬದ್ಧವಾಗಿ ಮಾಡ್ತಾ ಇದ್ದಂತ ಸಖತ್ ಇದು. ಯಾರು ಮುಲಾಜೆ ನೋಡಿಲ್ಲ, ಎದ್ಬಿಟ್ರು ಯಾರನ್ನ ಅವಾಯ್ಡ್ ಮಾಡ್ತಾರೆ? ಎಷ್ಟು ಜನ ಪೊಲೀಸ್ ಬಂದ್ರು ಅವಾಯ್ಡ್ ಮಾಡೋದ್ ಚಾನ್ಸೇ ಆಗಿಲ್ಲ. ಏನ್ ಅವ್ರ ಅಭಿಮಾನಿಗಳ ಒಂದು ಇದು, ಆ ಒಂದು ಸಂತೋಷ, ಆ ಒಂದು ಇದು, ಅಯ್ಯೋ ಅಭಿಮಾನಿಗಳದ ಒಂದು ಇದು ಕಟ್ಟೆ ಹೊಡೆದಂಗೆ ಅದು. ಅಷ್ಟು ಇದು ಬಂದು ಶಿವಣ್ಣನ ಎಂಟ್ರಿ ಸೀನ್, ಶಿವಣ್ಣನ ಎಂಟ್ರಿ ಸೀನ್ಗೆ ನಾನು ಹೇಳ್ತಾ ಇರೋದು ಇದು. ಆಮೇಲೆ ಸಾಂಗ್ ಗಳು ಬರ್ತದ ನೋಡಿ, ಸಾಂಗ್ ಗಳಲ್ಲೆಲ್ಲ ಫುಲ್ ಥಿಯೇಟರ್ ಎದ್ದು ಕುಣಿತಿದ್ರಂತಲ್ಲ, ಥಿಯೇಟರ್ ಆ ಮಟ್ಟಕ್ಕೆ ಹೋಗಿ ಅಲ್ಲಿ ಮುಂದೆ ನಿಂತು ಹೋಗಿ ಡ್ಯಾನ್ಸ್ ಮಾಡೋದು, ಶಿಳ್ಳೆ ಹಾಕೋದು. ನಾವು ಫಿಲಮ್ಮು ನಿಜವಾಗ್ಲೂ ಹೇಳ್ತೀವಲ್ಲ, ಸರಿಯಾಗಿ ಕೂತಿ ನೋಡಿಲ್ಲ, ನಾವು ಸಿನಿಮಾನ ಎಂಜಾಯ್ ಮಾಡಿದೀವಿ ಅಷ್ಟೇ. ಹಂಗೆ ಏನೋ ಒಂದೊಂದು ಸೀನ್ಗೂ ಅಷ್ಟು ಜನ ಎದ್ದು ಬಿಡೋರ ಮೇಲೆ. ಹಾಡುಗಳು ಏನಂತೀರ ಹಾಡುಗಳು, ಅಬ್ಬಾ 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 ತುಂಬಾ ಚೆನ್ನಾಗ್ ಬಂತು. ಅದನ್ನ ನೆನ್ಸ್ಕೊಂಡ್ರೆ ಏನ್ 20 ವರ್ಷ ಆಗೋಯ್ತಾ ಈಗ ಇದು ಅಂತ ಅನ್ನಿಸ್ತಾ ಇದೆ. ಮತ್ತೆ ಸಿನಿಮಾದ ಟಿಕೆಟ್, ಬ್ಲಾಕ್ ಟಿಕೆಟ್ ದಾಖಲೆ ಬರೆಯುತ್ತೆ ಕನ್ನಡ ಚಿತ್ರರಂಗದಲ್ಲಿ. ಬೆಂಗಳೂರಿನಲ್ಲಿ ಕಪಾಲಿ ಥಿಯೇಟರ್ 3,000 ರೂಪಾಯಿ ಗಂಟ ಮಾರಾಟ ಆಗುತ್ತೆ. ಸೇಮ್ ಅದೇ ರೀತಿ ಮೈಸೂರಿನಲ್ಲೂ ಕೂಡ 1,500 ಇಂದ 2,000 ರೂಪಾಯಿ ಗಂಟ ಟಿಕೆಟ್ ಮಾರಾಟ ಆಯ್ತು ಅಂತ. ಇವಾಗ ಥಿಯೇಟರ್ ಹತ್ರ ನೋಡಿದಾಗ, ಅಪೇರಾ ಥಿಯೇಟರ್ ಹತ್ರನೂ ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರಿ, ಅಲ್ಲೆಲ್ಲ ಹೇಗಿತ್ತು ಬ್ಲಾಕ್ ಟಿಕೆಟ್? ಅವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬ. ಅವತ್ತಿನ ದಿನ ಬೆಳಿಗ್ಗೆ ನಾವು ಮಾರ್ನಿಂಗ್ ಶೋ 7 ಗಂಟೆ, ಫ್ಯಾನ್ ಶೋನೇ ಅದು 7 ಗಂಟೆ ನಾವು ಆ ಶೋ ನೋಡಿದ್ವಿ. ಆ ಟಿಕೆಟ್ ನಮ್ಗೆ ಒಂದು ವಾರ 10 ದಿನ ಮುಂಚೆನೆ ನಾವು ನಮ್ ಸ್ನೇಹಿತರ ಹತ್ರ ಪಡ್ಕೊಂಡಿದ್ವಿ. ಆ ಟಿಕೆಟ್ ತಕೊಂಡ್ ನನ್ನ ಹತ್ರ 3 ಟಿಕೆಟ್ ಇತ್ತು. ಆ 3 ಟಿಕೆಟ್ ಇದ್ದದನ್ನ ನಮ್ ಏರಿಯಾ ಹುಡುಗರುಗಳಿಗೆ ಏನೋ ನಾನು ಆ ಟಿಕೆಟ್ ಇಟ್ಟಿರೋದೇ ಏನೋ ಒಂಥರ ನಮ್ಗೆ ಏನೋ ತುಂಬಾ ಏನಪ್ಪ ಏನು ಇಷ್ಟೊಂದು ಈ 3 ಟಿಕೆಟ್ ಇಟ್ಕೊಂಡಿದ್ದಾನೆ ಜೋಗಿ ಫಿಲಮ್ದು ಅಂತ ನಮ್ಮ ಏರಿಯಾದವರೇ ನನ್ನನ್ನ ರೆಕಗ್ನೈಸ್ ಮಾಡಿದ್ರು. ಅಂದ್ರೆ ಏನೋ ಒಂದು ಜೋಶ್ ನಮ್ಗೂ ಅವತ್ತೊಂದ್ ದಿನ ಸಖತ್ ಖುಷಿ ಆಗೋಯ್ತು. ಅಂದ್ರೆ ಆ ಸಿನಿಮಾ ಟಿಕೆಟ್ ಸಿಕ್ಕಿದ್ರೆ ಏನೋ ಭಂಡಾರ ಸಿಕ್ಕಿದಾಗ ಏನೋ ಅಯ್ಯೋ ಇವನೇ ಲಕ್ಷಾಧೀಶ್ವರ ಇವನೇ ಅಂತ ಅನ್ನೋಗೆ ನನ್ಗೆ ಒಂಥರ ಅಷ್ಟೊಂದು ಅವ್ರು ಬಿಡಪ್ಪ ಟಿಕೆಟ್ ಈಗ್ಲೇ ಇದೆ ಅಂತ ಅನ್ನಂಗೆ ಒಂದು ಇದ್ ಮಾಡ್ತಾ ಇದ್ರು. ಆಮೇಲೆ ನಿಮ್ಮ ಹತ್ರ ಟಿಕೆಟ್ ನೋಡಿದ್ರಲ್ಲ, ನಿಮ್ ಫ್ರೆಂಡ್ಸ್ ನಿಮ್ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಇದ್ರು, ನಮಗೂ ಟಿಕೆಟ್ ಕೊಡ್ಸು ಅಂತ ಫೋರ್ಸ್ ಮಾಡ್ಲಿಲ್ಲ? ಅಯ್ಯೋ ತುಂಬಾ ಕೇಳಿದ್ರು. ನಾವು ನಮ್ ಸ್ನೇಹಿತರಿಗೆ ಹೆಸರ ಅಂತ ಅಂದ್ಬಿಟ್ಟು ನಾವು ಮಡ್ಕೊಂಡಿದ್ವಿ, ನಾವು ಹೋದ್ವಿ, ತೋರಿಸ್ತಿದ್ವಿ ಅಷ್ಟೇ ವಿನಃ. ಬಟ್ ಆದ್ರೆ ನಮಗೂ ಕೊಡ್ಸಿ ಈಗ ನೀವು ತಗೊಂಡಿದ್ರಲ್ಲ ನಮಗೂ ಹೇಳಿ. ನಾವು ನಮ್ಮ ಸ್ನೇಹಿತರಿಗೆ ಎಷ್ಟು ಹೇಳ್ಬೋದು, ಒಂದಿಷ್ಟು ನಾವು ಕೇಳಿದ್ವಿ, ನಮ್ಗೆ ಕೊಟ್ರು. ಅದು ಅಷ್ಟೊಂದು ಒಂದೊಂದು ಟಿಕೆಟ್ ಇಲ್ಲ ಅಂತ ಅಂದ್ರು ಮೈಸೂರು ಶಾಂತಲಾ ಥಿಯೇಟರ್ ನಲ್ಲಿ ಬ್ಲಾಕ್ ಟಿಕೆಟ್ ಎಲ್ಲ ಇದನ್ ಮಾಡೋ ಅಂತ ಇದೇ ಇಲ್ಲ. ನಾವು ಕಣ್ಣಾರ ನೋಡಿದೀವಿ 2,000, 2,500, 1,000 ಶಾಂತಲಾ ಟಿಕೆಟ್. ಶಾಂತಲಾ ಥಿಯೇಟರ್ ನಲ್ಲಿ ಟಿಕೆಟ್ ನ ಅಲ್ಲಿ ಬಹಳ ಇವ್ರು ದೇವರಾಜ್ ಅವರು ಸಿಕ್ಕಾಪಟ್ಟೆ ಕಡಿವಾಣ ಹಾಕಿದ್ರು, ಸಕ್ಕ ಸ್ಟ್ರಿಕ್ಟ್. ಶಾಂತಲಾ ಥಿಯೇಟರ್ ನಲ್ಲಿ ಪಿಕ್ಚರ್ ಓಡ್ತಾ ಇದೆ, ಬಟ್ ಅಪೇರಾ ಥಿಯೇಟರ್ ಹತ್ರ ಶಾಂತಲಾ ಟಿಕೆಟ್ ಬ್ಲಾಕ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದು ಇಲ್ಲಿ ಮಾರ್ತಾ ಇದ್ದಾರೆ. ಅಪೇರಾ ಥಿಯೇಟರ್ ನಲ್ಲೂ ನಾವು ಸೆಕೆಂಡ್ ಶೋ ನೋಡಿದ್ವಿ. ಅಯ್ಯೋ ಹಬ್ಬ ಇದು ನಮ್ಗೆ ಅವತ್ತು ನಿಜವಾಗ್ಲೂ ತುಂಬಾ ನಮ್ಗೆ ಅವತ್ತು ರಸದೌತಣ. ಏನು ಶಿವಣ್ಣ ಅವರ ಒಂದು ಫ್ಯಾನ್ಗಳಿಗಂತೂ ಸೂಪರ್ ಸರ್. ಆತರ ಎಲ್ಲಿ ಸರ್ ಈಗ ಶಿವಣ್ಣ ಅವ್ರಿಗೆ ನಾವು ಕೇಳ್ಕೊತಾ ಇದೀವಿ, ಈ ನಿಮ್ಮ ವಾಹಿನಿ ಮುಖಾಂತರ ದಯವಿಟ್ಟು ಆ ತರದೊಂದು ಚಿತ್ರ ಕೊಡಿ ಅಂತ ನಾವು ಕೇಳ್ತಾ ಇದೀವಿ.